ರಾಷ್ಟ್ರೀಯ ಹೆದ್ದಾರಿ 48ರ ರಸ್ತೆ ಕಾಮಗಾರಿಯ ಕರ್ಮಕಾಂಡ. ಕಳಪೆ ಕಾಮಗಾರಿಯ ರೋಚಕ ಫೋಟೋಗಳು ನಿಮ್ಮ ಮುಂದೆ. ಕಳಪೆ ಕಾಮಗಾರಿ ಸಂಪೂರ್ಣ ಚಿತ್ರಣವನ್ನ ಎಳೆ ಎಳೆಯಾಗಿ ಪತ್ರಿಕೆಗೆ ಮಾಹಿತಿ ನೀಡಿದ್ರು ಸ್ಥಳೀಯ ಸಾಮಾಜಿಕ ಕಾಳಜಿಯುಳ್ಳ ವ್ಯಕ್ತಿ ಶ್ರೀನಿವಾಸ್. ಈ ಹಿಂದೆ ಚಿಕ್ಕನಹಳ್ಳಿ ಬಳಿ ವಿಪರೀತ ರಸ್ತೆ ಅಪಘಾತಗಳ ಕುರಿತು ಪತ್ರಿಕೆಯಲ್ಲಿ ಇದೇ ವರದಿ ಬಿತ್ತರಿಸಲಾಗಿತ್ತು. ಶೈಕ್ಷಣಿಕ ಸ್ಥಳ ಎಂದೇ ಪ್ರಖ್ಯಾತಿ ಪಡೆದಿರುವ, ಕೃಷಿಗಾಗಿ ವಿದ್ಯೆಗಾಗಿ 100 ಎಕರೆ ಜಮೀನು ದಾನ ಮಾಡಿರುವ ದಿವಂಗತ ಉಗ್ರೇಗೌಡರು ಮೈಸೂರು ಮಹಾರಾಜರು ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯವನ್ನ ಉದ್ಘಾಟನೆ ಮಾಡಿರುವ ನಿದರ್ಶನಗಳಿವೆ. ಮುಖ್ಯವಾಗಿ ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ರಸ್ತೆ ಕಾಮಗಾರಿಯಿಂದ ಹಾಗೂ ಸ್ಥಳೀಯರಿಗೆ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದಿಂದ ವಿಪರೀತ ತೊಂದರೆಯಾಗಿದೆ ಎಂದು ಪತ್ರಿಕೆಗೆ ಸ್ಥಳೀಯರು ಮಾತನಾಡಿದ್ದಾರೆ. ಯಾವಾಗ ಬೇಕಾದರೂ ರಸ್ತೆ ನಿರ್ಮಾಣಕ್ಕೆ ಇಂಟರ್ಲಿಂಕ್ ಮಾಡಿರುವ ಸಿಮೆಂಟ್ ಬ್ಲಾಕ್ಗಳು ಕಳಚಿ ಬೀಳಬಹುದು. ರಸ್ತೆ ಸಂಚಾರಿಗಳ ಪ್ರಾಣಕ್ಕೆ ಯಾವಾಗ ಬೇಕಾದರೂ ತೊಂದರೆಯಾಗಬಹುದು. ಕಣ್ಮುಚ್ಚಿ ಕುಳಿತಿದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು. ಇನ್ನಷ್ಟು ಜನರ ಬಲಿಗಾಗಿ ಈ ರಸ್ತೆ ಕಾಮಗಾರಿ, ಕಳಪೆ ಬ್ರಿಡ್ಜ್ ನಿರ್ಮಾಣದಿಂದ ಮುಂದಿನ ದಿನಗಳಲ್ಲಿ ಭಾರೀ ಅನಾಹುತ ಕಾದಿದೆಯೋ ಗೊತ್ತಿಲ್ಲ. ಈ ಕಳಪೆ ಕಾಮಗಾರಿ ನಡೆದಿರುವುದು ರಾಷ್ಟ್ರೀಯ ಹೆದ್ದಾರಿ 48ರ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗೇಟ್ ಬಳಿ. ಸುಮಾರು 18 ಕೋಟಿ ವೆಚ್ಚದ ಮೇಲ್ಸೇತುವೆ ಕಾಮಗಾರಿ. ಈ ಕಾಮಗಾರಿಯ ಮುಖ್ಯ ಕಾಂಟ್ರಾಕ್ಟರ್ ಹೆಸರು ಆರ್.ಕೆ. ಚೌಹಾಣ್. ಸಬ್ ಕಾಂಟ್ರಾಕ್ಟರ್ ವಿಐಪಿಎಲ್ ಕನ್ಸ್ಟ್ರಕ್ಷನ್ ಕಂಪನಿ. ಈ ಪ್ರಾಜೆಕ್ಟ್ನ ಮ್ಯಾನೇಜರ್ ಮಣಿ. 2022ರಲ್ಲಿ ಆರಂಭವಾಗಿರುವ ಕಾಮಗಾರಿ ಇದುವರೆಗೂ ಕೂಡ ಪೂರ್ಣವಾಗಿಲ್ಲ. ಈ ಪ್ರಾಜೆಕ್ಟ್ಗೆ ವಿಐಪಿಎಲ್ ಕನ್ಸ್ಟ್ರಕ್ಷನ್ ಕಂಪನಿಗೆ ವಾಯಿದೆ ನೀಡಿದ್ದು 1 ವರ್ಷ ಅವಧಿ. ಆದರೆ ಈ ವಾಯಿದೆ ಮುಗಿದು ವರ್ಷದ ಮೇಲೆ 3 ಅಥವಾ 4 ತಿಂಗಳು ಮುಗಿದಿದೆ. ಇನ್ನು ಕಾಮಗಾರಿ ಕುಂಠಿತಕ್ಕೆ ಕಾರಣ ಕೇಳಿದ್ರೆ, ಕಂಪನಿ ಬಳಿ ಸರಿಯಾದ ರೀತಿಯ ಸ್ವಂತ ವಾಹನ ಇಲ್ಲ, ಬಾಡಿಗೆ ವಾಹನಗಳಿಗೆ ಸರಿಯಾದ ರೀತಿಯ ಪೇಮೆಂಟ್ ಇಲ್ಲ, ಸರಿಯಾದ ರೀತಿಯಲ್ಲಿ ವೆಂಡರ್ಗಳ ನಿರ್ವಹಣೆ ಮಾಡುವಲ್ಲಿ ಹಾಗೂ ಪೇಮೆಂಟ್ ವಿಚಾರದಲ್ಲಿ ಹಿನ್ನಡೆಯಾಗಿದೆ, ಕಾಮಗಾರಿಗೆ ಮೆಟೀರಿಯಲ್ ಸಪ್ಲೈ ಮಾಡಿದವರಿಗೆ ಪೇಮೆಂಟ್ ಇಲ್ಲ, ಕಳಪೆ ಕಾಮಗಾರಿ, ಸರಿಯಾದ ನಿರ್ವಹಣೆ ಇಲ್ಲ ಎನ್ನುವ ಕಾರಣಗಳು ಹೊರಬಿದ್ದಿವೆ. ಇನ್ನು ಈ ಬಗ್ಗೆ ಸ್ಥಳೀಯರಾದ ಚಿಕ್ಕನಹಳ್ಳಿ ನಿವಾಸಿ ಬಸಮ್ಮ ಅವರು ಮಾತನಾಡಿ, ರಸ್ತೆ ಕಾಮಗಾರಿಯಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ. ರಾತ್ರಿ ವೇಳೆ ನಿದ್ರಿಸೋಕೆ ಕೂಡ ಭಯ ಪಡುವಂತಹ ಸ್ಥಿತಿ ಬಂದೊದಗಿದೆ. ಕನಿಷ್ಠ ಅಂದರೂ 2 ರಿಂದ 3 ಬಾರಿ ನಮ್ಮ ಮನೆಗೆ ವಾಹನಗಳು ಡಿಕ್ಕಿ ಹೊಡೆದ ಕಾರಣ ಮನೆಯ ಗೋಡೆ ಕುಸಿದು ಬಿದ್ದಿದೆ. ದೇವರ ಕೃಪೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದೇವೆ. ವಿಪರೀತ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯದಿಂದ ನಾವು ಬೇಸತ್ತು ಹೋಗಿದ್ದೇವೆ. ನಮ್ಮ ಪ್ರಾಣಕ್ಕೆ ಯಾವಾಗ ಬೇಕಾದ್ರೂ ಕುತ್ತು ಬರಬಹುದು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಾವು ಏನಕ್ಕೆ ಬಂದಿದೀವಪ್ಪ ಅಂತಂದ್ರೆ, ಇಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ರಿಡ್ಜ್ ಆಗೋದಕ್ಕಿಂತ ಮುಂಚೆ ಸಾಮಾನ್ಯವಾದ ರಸ್ತೆ ಆಗಿತ್ತು. ಇಲ್ಲಿ ಮಕ್ಕಳುಗಳು ಆಕ್ಸಿಡೆಂಟು ಇದು ಆಗೋದ್ರಿಂದ MP ಅವರು, ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ MP ಅವರು ಇದನ್ನ ಕಾಮಗಾರಿ ತಗೊಂಡ್ರು. ಈ ಕಾಮಗಾರಿ ತಗೊಂಡ್ರೆ ಮಂದಗತಿಯಲ್ಲಿ ನಡೀತಲೇ ಐತೆ. ಆದರೂ ಇಲ್ಲಿ ಇದು ಸ್ಟಾರ್ಟ್ ಆದಮೇಲೆ ಒಂದು 30-40 ಜನ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ, ಇಲ್ಲಿ ಪಕ್ಕದಲ್ಲಿ ಶೈಕ್ಷಣಿಕವಾದಂಥ ನಮ್ಮ ಉಗ್ರೇಗೌಡರು ದಾನ ಕೊಟ್ಟಿರ್ತಕ್ಕಂಥ ಒಂದು ಶಾಲೆ ಇದೆ. ಆ ಶಾಲೆ ಮಕ್ಳಿಗೂ ತುಂಬ ತೊಂದರೆ ಆಗ್ತೈತೆ, ಪೊಲ್ಯೂಷನ್ ಆಗ್ತೈತೆ. ಇವರು ಮಂದಗತಿಯಲ್ಲಿ ಇಲ್ಲಿಗೆ 1-1.5 ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾವ್ರೆ. ಇವ್ರು ಯಾರು ಹೇಳೋವ್ರಿಗೂ ಕೇಳೋರು ಯಾರೂ ಇಲ್ಲ. ಏನಾಗಿದೆ ಅಂತಂದರೆ, ಕನ್ಸರ್ಟ್ ಇಂಜಿನಿಯರು, ಇವರು ಯಾವುದೇ ಆದಂಥ ಕ್ವಾಲಿಟಿ ಕೆಲಸನ ಮಾಡ್ತಾ ಇಲ್ಲ. ಉದಾಹರಣೆಗೆ ಏನಪ್ಪ ಅಂತಂದರೆ, ಇಲ್ಲಿ WMM ಅಳ್ಳಿದ್ದಾರೆ, ವೆಟ್ ಮಿಕ್ಸನ್ನು ಅಳ್ಳಿದ್ದಾರೆ. WMM ಇಲ್ಲಿ ನೋಡ್ರಿ, ಯಾವುದೇ ಆದಂಥ ರೋಲ್ ಆಗಿಲ್ಲ. ಇಂಥ ನ್ಯಾಷನಲ್ ಹೈವೇ ಅಥಾರಿಟಿ ಕೆಲಸ ಇದಕ್ಕೆ ಕೇಳೋವ್ರೇ ಇಲ್ಲ. ಹೋಗ್ತಾ ಇದನ್ನು ನೋಡಿದ್ರೆ ನಾಮಕಾವಸ್ಥೆ ಕೆಲಸ ಹಳ್ಳಿಲಿ ಜಲ್ಲಿ ರೋಡ್ಗಿಂತ ಕಡೆಯಾಗಿದೆ. ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತೀನಿ ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ಆದಂಥ ಇದು ನ್ಯಾಷನಲ್ ಹೈವೇ ಕೆಲಸನ ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇದು ರೋಡನ್ನು ಮಳೆಗಾಲ ನಡೆಸಿದಾಗ ರೋಡ್ ಮೇಲೆ ಬರ್ತಕ್ಕಂಥ ಭಾರಿ ಗಾತ್ರದ ವಾಹನಗಳು ಬಂದರೆ ಕುಸಿಯೋಂಥ ಸಾಧ್ಯತೆ ಇರ್ತೈತೆ. ಮತ್ತೇನು ಈ ನ್ಯಾಷನಲ್ ಹೈವೇ ಅಥಾರಿಟಿ ರೋಡ್ ಮಾಡಿದ್ರು ಜನಗಳಿಗೆ, ಜನಸಾಮಾನ್ಯವರಿಗೆ ತೊಂದರೆನೇ ಒಡ್ಡುತ್ತೆ ಬಿಟ್ಟರೆ ಬೇರೆ ಏನು ಮಾಡಲ್ಲ. ಇದು ತೊಂದರೆ ಆಗ್ತೈತೆ, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ MP ಸಾಹೇಬರು ಈಗ ಇದನ್ನು ಹಾಕ್ಕೊಂಡು ಕೆಲಸನ ತಂದು ಜನಸಾಮಾನ್ಯವರಿಗೆ ಇದುವರೆಗೂ ಈ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಮುಂಚೆ ಏನು ಆಕ್ಸಿಡೆಂಟ್ ಆಗಿದ್ವೋ ಅದರ 100 ಪಟ್ಟಾಗಿದ್ದಾವೆ. ಇಲ್ಲಿ ಜಲ್ಲಿ ಅಳ್ಳಿದ್ದಾರೆ. ಜಲ್ಲಿ ಮೇಗಳು ಕಲ್ಲುಗಳು 3 ಮೀಟರ್ ರಸ್ತೆಯಲ್ಲಿ ಕಲ್ಲುಗಳು ಬಿದ್ದರೆ ಪಾದಾಚಾರಿಗಳಿಗೆ ವೆಹಿಕಲ್ ಬಂದರೆ ಅವೇ ಹೊಡೆದು ಸಾಯ ಅಂತ ಸಾಧ್ಯತೆ ಇರ್ತೈತಿ, ಟೈರಿಗೆ ಸಿಕ್ಕಿ. ಇದಕ್ಕೆ ಯಾವುದೇ ಆದಂಥ ಒಂದು ಶಿಸ್ತು ಕ್ರಮ ಇಲ್ಲ. ಇದನ್ನು ನೋಡ ಇಂಜಿನಿಯರ್ ಆಗಲಿ, ನೋಡ ಇಲಾಖೆ ಆಗಲಿ ಕಣ್ಮುಚ್ಕೊಂಡು ಕುಂತುಬಿಟ್ಟೈತೆ. ಆಮೇಲೆ ಆ ಕಡೆ ಶಾಲಾ ಮಕ್ಕಳು, ಶಾಲೆ ಐತೆ, ಶಾಲಾ ಮಕ್ಕಳು ಹೋಗ್ತವೆ. ಸುಮಾರು 6 ತಿಂಗಳಿಂದಲೂ ಈ ಕಂಬಿ ಹಾಕಿ ಇಂಥ ಇಕ್ಕಟ್ಟಿನ ಜಾಗದಲ್ಲಿ ಇದುವರೆಗೂ ಕೆಲಸ ನಡೆದಿಲ್ಲ. ಇಲ್ಲಿ ಏನಾಗೈತೆ ಅಂತಂದರೆ, ಇಷ್ಟೊಂದು ವಾಹನ ದಟ್ಟಣೆ ಐತೆ, ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ
ಇದನ್ನು ಸಂಬಂಧಪಟ್ಟ ಇಲಾಖೆ ಅಂತೂ ಕೇಳೋದೇ ಇಲ್ಲ ಬಿಡ್ರಿ. ಇಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಚಕಾರ ಎತ್ತಿದ್ರೆ ಇಲಾಖೆಯವ್ರ ಕಡೆಯಿಂದ ಸುಮ್ಮನಿರಿಸ್ತಾರೆ. ಇಂಥ ವಾಹನ ದಟ್ಟೆಯಿಂದ ಈ ಮನೆಗೆ ಒಂದು 5-6 ಸರಿ ವೆಹಿಕಲ್ ಟಚ್ ಆಗಿದೆ. ಇವರು ತೊಂದರೆಗೀಡಾದರೆ ಇವ್ರಿಗೆ ಯಾರು ಸರ್ಕಾರ ಆಗುತ್ತಾ, ಇಲ್ಲ ಕಾಂಟ್ರಾಕ್ಟ್ ಆಗ್ತಾನ, ಇಲ್ಲ ನ್ಯಾಷನಲ್ ಹೈವೇ ಆಗ್ತಾರ? ಯಾರು ಇವ್ರಿಗೆ ತೊಂದರೆ ಆದರೆ? ಆಲ್ರೆಡಿ ತೊಂದರೆ ಆಗೈತೆ 4-5 ಸರಿ. ಇಲ್ಲಿ ನೋಡ್ರಿ, ಇಲ್ಲಿ ಆರಿವಾಲ್ ನಿಲ್ಸವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಟ್ಯಾಪೆ ಕೆಲಸ. ಇಲ್ಲಿ ನೋಡ್ರಿ, ಹಾಂ ಕ್ಯೂರಿಂಗೇ ಇಲ್ಲ ಬಿಡ್ರಿ. ಇದು ಈ ಒಂದು ನೋಡ್ರಿ, ಈ ವಾಲಲ್ಲಿ ಆ ಕಡೆ ಹಂಗಾಗಿದೆ, ಈ ಕಡೆ ಇಲ್ಲಿ ನೋಡ್ರಿ. ಹಾಂ ಏನು ಇಂಥ ಕಳಪೆ ಕಾಮಗಾರಿನ ಇಂಥ ಕಂಪ್ನಿಯವನಿಗೆ ಕೊಟ್ಟು ಕೆಲಸ ಮಾಡಿದಾಗ ಇಂಥ ಕಂಪ್ನಿಯವನ್ನ ಸಂಬಂಧಪಟ್ಟ ಇಲಾಖೆ ಕರೆಸಿ ಅವನಿಗೆ ತೋರಿಸಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ನೆಕ್ಸ್ಟು ಇಂಥ ಸಾರ್ವಜನಿಕರ ಕೆಲಸ ಅನ್ಯಾಯ ಆಗಬಾರ್ದು. ನೋಡ್ರಿ, ಈ ಆರಿವಾಲ್ಗೆ ಇದು ಹಿಂದ್ಕೋಗಿದೆ, ಇದು ಮುಂದಕ್ಕೆ ಬಂದಿದೆ. ಇದನ್ನು ತೆಗೆದ್ರೆ ಇದು ಬಿದ್ದೋಗ್ತೈತೆ. ಆ ಬಿದ್ದೋಗ್ತೈತೆ ಅಂತೇಳಿ ಆ ಕಾಂಕ್ರೀಟ್ ಹಾಕ್ಯವ್ರೆ. ಇವೆಲ್ಲ ಇದು ನೋಡಿದವ್ರೆ. ಇಲ್ಲಿ ನೋಡ್ರಿ, ಇದು ಕಟ್ಟಾಗಿದೆ. ಹಾಂ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಕೈ ಕೇರೆ ಒಳಗೆ ಹೋಗುತ್ತೆ. ಹಾಂ, ಒಂದಕ್ಕೊಂದು ಲಾಕ್ ಇಲ್ಲ. ಬರ್ರಿ ಮುಂದೆ, ಎಲ್ಲ ಸಿಮೆಂಟ್ ರುಬ್ಬಿರೋದೆ. ಇದೆಲ್ಲ ಕಿತ್ತರೆ ಬರ್ತೈತೆ.